ಜಾತಿ ಗಣಿತ ಅನ್ನಕ್ಕಿಂತ ಮುಖ್ಯವಾಗಿ ಆರ್ಥಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ಸರ್ವೆ. ಜಾತಿ ಗಣತಿ ಅಲ್ಲ ಸರ್? ಅಲ್ಲ, ಅದು ಇರ್ಬೋದು, ಅದರಲ್ಲಿ ಕಾಲಮ್ನಲ್ಲಿ ಇದೆ, ಇಲ್ಲಂತ ನಾನು ಹೇಳಿಕ್ಕೆ ಹೋಗಲ್ಲ. ಬಟ್ ಏನಾಗಿದೆ, ಉದ್ದೇಶ ಏನಂದರೆ ಇಷ್ಟು ವರ್ಷವರೆಗೆ ಆದರೂ ಕೂಡ ಯಾವುದೇ ಒಂದು ವರ್ಗದವರಿಗೆ ಸರ್ಕಾರದ ಸವಲತ್ತು ಸಿಕ್ಕಿದೇನೆ ಇಲ್ಲೋ, ಮೂಲಭೂತ ಸೌಕರ್ಯಗಳಿದೇನೇ ಇಲ್ಲೋ, ಅದನ್ನು ಗುರುತಿಸ್ಲಿಕ್ಕೋಸ್ಕರ ಇದು ಸಹಾಯ ಆಗ್ಬೋದಂತ ನನ್ನ ಭಾವನೆ ವೈಯಕ್ತಿಕ. ನೀವು ಹಿಂಗೆ ಅನಾಲಿಸಿಸ್ ಮಾಡಿದ್ರೆ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋಕೆ ಜಾತಿ ಗಣತಿ ಅದಕ್ಕೆಲ್ಲ ಏನು ಬೇಕಾಗಿಲ್ಲ. ಅಲ್ಪಸಂಖ್ಯಾತರು ಈಗ ಅವ್ರ ಹೆಸರೇ ಮುಖ್ಯಮಂತ್ರಿಗಳಾಗ್ಯಾರ. ಇನ್ನೂ ಒಂದು ಡಿಸೆಂಬರ್ ಬಂದ್ರೆ ಹೈಯೆಸ್ಟ್ ಅವರೇ ರಾಜ್ಯದಲ್ಲಿ. ಡಿಸೆಂಬರ್ ನಂತರ ಇರ್ತಾರ? ಅಲ್ಲಿ 100% ಇದ್ದಿದ್ದೇ ಇರ್ತಾರೆ. 5 ವರ್ಷ ಮುಗಿಸ್ತಾರೆ, 100% ಮುಗಿಸ್ತಾರೆ. ಈಗಾಗಲೇ ನಿಮಗೆ 16 ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಸೊ ಈ ಗ್ಯಾರಂಟಿ ಯೋಜನೆ ಏನಾದರೂ ಸಮರ್ಪಕವಾಗಿ ರಾಜ್ಯದಲ್ಲಿ ಜಾರಿಗೆ ಆಗಿದ್ದರೆ ಅದಕ್ಕೆ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಪಕ್ಷದ ಎಲ್ಲ ಮುಖಂಡರು. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆಲ್ಲ ಡೆವಲಪ್ಮೆಂಟಿಗೂ ಕೊಟ್ಟಿದ್ದಾರೆ. ಈಗ ವಿರೋಧ ಪಕ್ಷದವರೇ ಗ್ಯಾರಂಟಿ ಕೊಟ್ಟು ಡೆವಲಪ್ಮೆಂಟಿಗೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಕೊಟ್ಟಿದ್ದಾರೆ ಮನೆ ಬಜೆಟ್ನಲ್ಲಿ? ಸಿಂಗ್ಟಾಲೂರಿಗೆ 530 ಕೋಟಿ ಕೊಟ್ಟಿದ್ದಾರೆ. ಅಳವಂಡಿ, ಬಟ್ಟಿಗೇರಿ, ಬಾದರಬಂಡಿ, ನೌಲ್ಕಲ್ಮಟ್ಟಿಗೆ 246 ಕೋಟಿ ಕೊಟ್ಟಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ 100 crores ಕೊಟ್ಟಿದ್ದಾರೆ. ನಿಮಗೆ ಕೊಟ್ಟಂಗ ರಾಜ್ಯದೊಳಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಯಾವ ಶಾಸಕರಿಗೆ? ಬಿಜೆಪಿಯಲ್ಲಿರೋ ಶಾಸಕರಿಗೆ ಕೊಟ್ಟಿಲ್ಲ ಸರ್. 1 ರೂಪಾಯಿ ಹಣ ಕೊಟ್ಟಿಲ್ಲ ಸರ್. ಈಗ ಹೇಳ, ನಾನು ಇಲ್ಲಿ ಬಿಜೆಪಿ ಆಗಿದ್ದೆ, ನಾನು 4 ವರ್ಷ ಬಿಜೆಪಿ ಆಗಿದ್ದೆ, ವಿರೋಧ ಪಕ್ಷದಾಗಿದ್ದೆ. ಬಿಜೆಪಿ ಸರ್ಕಾರ ಇದ್ದಾಗ 4 ವರ್ಷ ಒಂದೇ ಒಂದು ಮನೆ ಕೊಡಲಿಲ್ಲ. ಕೊನೆಯ ವರ್ಷ 25 ಕೋಟಿ ಬಿಟ್ರೆ 3 ವರ್ಷ 1 ರೂಪಾಯಿ ಕೊಡಲಿಲ್ಲ ನಮ್ಮ ಬಿಜೆಪಿಯವರು. ಆದರೆ ನಮ್ಮ ಪಕ್ಷದವರು ಮೊನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವ್ರು ಅವರಿಗೂ 25 ಕೋಟಿ ಮತ್ತು ಬಿಜೆಪಿಯವ್ರಿಗೂ ಕೂಡ ಹಣ ಕೊಡ್ತಕ್ಕಂಥ ಕೆಲಸ. ಕಾಂಗ್ರೆಸ್ನವ್ರಿಗೆ 25 ಕೋಟಿ, ಬಿಜೆಪಿಯವ್ರಿಗೆ 25 ಕೋಟಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸೊ ಡೆವಲಪ್ಮೆಂಟಿಗೆ ದುಡ್ಡಿದೆ, ಗ್ಯಾರಂಟಿಗೆ ದುಡ್ಡಿದೆ. ಮುಂದೆ ನಿಮಗೆ ರಾಜ್ಯದ ಜನರಿಗೆ ಹೆಚ್ಚು ಅನುಕೂಲ ಆಗ್ತದೆ. ಇದು 2ನೇ ವರ್ಷ ಅಂದರೆ ನಿಮ್ಗೆ 52,000 ಕೋಟಿ, ಒಂದು 39,000 ಕೋಟಿ ಎಷ್ಟಾಯಿತು? 91 ಮತ್ತು 3 ವರ್ಷ ಅಂದರೆ ಎಷ್ಟಾಗುತ್ತೆ? ಇನ್ನು ಇದಕ್ಕೆ ಹೆಚ್ಚು ಕರೆಕ್ಟ್ ಜನ ಖುಷಿ ಇದಾರ, ಐ ಅಗ್ರಿ. ಬಟ್ ನಿಮ್ಮ MLA ಖುಷಿ ಇಲ್ಲ ಸರ್. ಯಾವ್ದಾರ ನಿಮ್ಮ MLA ಅನುದಾನ ಬಂದಿಲ್ಲ ಅಂತ ಹೇಳ್ರಿ. ಏನು ಅನುದಾನ ಈಗ ಕೊಟ್ಟಿದ್ದಾರಲ್ಲ, 50 ಕೋಟಿ ಕೊಟ್ಟಿದ್ದಾರೆ ಒಬ್ಬ MLAಗೆ, 50 ಕೋಟಿ ಕೊಟ್ಟಿದ್ದಾರೆ. ಈಗ ಮೇಲಿಂದ ಕೊಡ್ತಾ ಇದ್ದಾರೆ. ಯಾರು ಖುಷಿ ಅದಾರ, ಹಂಗೆ ಇರ್ತಾವ. ಒಂದು ಕಾರ್ಖಾನೆ ಬಗ್ಗೆ ನಮ್ಮೆಲ್ಲ ಪಕ್ಷದ ಮುಖಂಡರು, ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡರು, ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವ್ರನ್ನ, DK ಶಿವಕುಮಾರ್ ಅವ್ರನ್ನ ಮತ್ತು ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ರವ್ರನ್ನ ಮೀಟ್ ಮಾಡಿ ಈ ಕಾರ್ಖಾನೆ ಬಗ್ಗೆ, ನಮ್ಮ ಜನರಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವ್ರು ತಂದಿದ್ದೇವೆ. ಅವರು ಕೂಡ ಚೀಫ್ ಸೆಕ್ರೆಟರಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ, ಯಾಕಂದರೆ ಇವತ್ತು ನಗರ ಪ್ರದೇಶಕ್ಕೆ ಹತ್ತಿರ ಇರೋದ್ರಿಂದ ಸುಮಾರು 1 ಲಕ್ಷ ಪಾಪ್ಯುಲೇಷನ್ ಇರೋದ್ರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಾರ್ದು ಅಂತೇಳಿ ಇವತ್ತು ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ನೋಡಿದೆ ನಾನು ಫೇಸ್ಬುಕ್ಕಲ್ಲಿ, ನಿಮ್ಮ ಪತ್ರಿಕೆಗಳಲ್ಲಿ, ಅದು 2024ರಲ್ಲೇ ತಗೊಂಡಿರ್ತಕ್ಕಂಥ ಒಂದು ಕಾಪಿ ಅಂತೇಳಿ ನನಗಿರ್ತಕ್ಕಂಥ ಮಾಹಿತಿ. ಈಗಾಗಲೇ ನಾವು ಅವ್ರ ಒಳಗಡೆ ಒಂದು ಸ್ಪಾಂಜ್ ಐರನ್ ಫ್ಯಾಕ್ಟ್ರಿ ಇದೆ. ಸೊ ಅದಕ್ಕೆ ಲಾರಿಗಳು ಓಡಾಡ್ತವೆ. ನಮ್ಮವರೆಲ್ಲ ಇಲ್ಲ ಕೆಲಸ ನಡೆದಿದೆ ಅಂತೇಳಿ ಎಲ್ಲ ಇದು ಮಾಡಿದ್ದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರವ್ರು ನೇರವಾಗಿ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಚಟುವಟಿಕೆ ನಡೀಬಾರ್ದಂತಕ್ಕಂಥ ತಾಕೀತು ಮಾಡಿರ್ತಕ್ಕಂಥದ್ದು ನಿಮಗೂ ಕೂಡ ಗೊತ್ತಿದೆ. ಅದನ್ನು ನಾವು ಇನ್ನೊಮ್ಮೆ ನಮ್ಮೆಲ್ಲ ಜಿಲ್ಲೆಯ ನಾಯಕರು ಮತ್ತೊಮ್ಮೆ ಸೇರಿ ಅದನ್ನು ವಿರೋಧ ಮಾಡ್ತಕ್ಕಂಥ ಹಳೆ ಓಲ್ಡ್ ಕಾಪಿ ಹಾಕಿದ್ದಾರೆ. ಮಾಡಿದ್ದಾರೆ. ಈಗ ಒಂದು ಕಂಪ್ನಿ ಅಪ್ಲಿಕೇಶನ್ ಹಾಕಿದ ಮೇಲೆ, ಈಗ ನಾವು ಯಾವುದೇ ಕಂಪ್ನಿ ಅವ್ರಿಗೆ ಇಲ್ಲಿ ಸಿಚುವೇಶನ್ ಗೊತ್ತಿಲ್ಲ, ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ, ಇದು ನಗರಕ್ಕೆ ಹತ್ರ ಐತೆ ಅನ್ನೋದು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ, ಕ್ಲಿಯರ್ ಮಾಡಿರ್ತಾರೆ. ಸೊ ಇಲ್ಲಿ ವಿರೋಧ ಬಂದ ಮೇಲೆ
ರಾಜ್ಯ ಸರ್ಕಾರ ಮತ್ತು EC ಕೊಡೋದು ಕೇಂದ್ರ ಸರ್ಕಾರದವ್ರಿಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡೋದು. ಸಿಎಂ ಅವ್ರ ಪತ್ರ ಬರೆಯೋದಲ್ಲ ಸರ್, ಈ ರೀತಿ ಇದೆ ಈಗ ಗಮನಕ್ಕೆ ತರ್ತೀವಿ ಅಂದ್ರೆ ಈಗ ಮೊನ್ನೆ ಕೇಂದ್ರಕ್ಕೆ ಪತ್ರ ಸಿಎಂ ನೀವು ಮೊನ್ನೆ ನಿಮ್ ನೋಡಿದ ಗಮನಕ್ಕೆ ತರ್ತೀವಿ, ತಂದು ಅದನ್ನು ಕೂಡ ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ನೀವು 2024 ಪತ್ರ ಬಂದಿದ್ದು ಯಾವೆಲ್ಲ ಹೋರಾಟ ಆಯಿತು, ಬಂದ್ಗಳೆಲ್ಲ ಆಯಿತು. ಈಗ ಅವರು ಒಂದೇನೋ ತಂತ್ರ ಮಾಡ್ತಾ ಇರುತ್ತೆ, ಒಂದು ಆರೋಪ ಇದೆ. ಏನಂದ್ರೆ ಈಗ ಇತ್ತೀಚೆಗೆ 1 ವರ್ಷ ಆದ್ಮೇಲೆ ಇದನ್ನ ಅವ್ರು ಮೀಡಿಯಾಗೆ ಬ್ರೀಫ್ ಮಾಡಿದ್ದಾರೆ, ಸುದ್ದಿ ಸಂಸ್ಥೆ ಹೇಳ್ತಿಲ್ಲ ಅದು. ಇಲ್ಲ ಜನರ ರಿಯಾಕ್ಷನ್ ಯಾವ ರೀತಿ ಇದೆ ಅನ್ನೋ ತಿಳ್ಕೊಳ್ಳಿಕ್ಕೆ ಮಾಡಿದ ತಂತ್ರ ಅನ್ನೋಂಥದ್ದು ಭಾಗ ಇದೆ. ರಿಯಾಕ್ಷನ್ ಏನು ಎಲ್ಲರೂ ಈಗ ಪಕ್ಷ ಹೋರಾಟ ಆದ್ಮೇಲೆ ಮತ್ತೆ ಏನೋ ಬೇರೆ ನೀವು ಸಿಎಂ ಕಡೆಯಿಂದ ಫೋನ್ ಮಾಡಿಸಿದ್ರಿ, ಈಗ ವರ್ಕ್ ಟಾಪ್ ಆಗಿದೆ. ಈಗ 1 ತಿಂಗಳ ಆದ್ಮೇಲೆ ಅವರು ಈಗ ಅನುಮತಿ ಸಿಕ್ಕಿದೆ ಎಂಬುದನ್ನು ಮತ್ತೆ ಮರೋ ಹೇಳಿದ್ದಾರೆ ಅವರು. ಈ ಜನರ ಪ್ರತಿಕ್ರಿಯೆ ಅಥವಾ ಜನಪ್ರತಿನಿಧಿಗಳ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದು ತಂತ್ರದ ಭಾಗ ಅಂತ ಇದೆ. ಈಗ ಅವ್ರು ಏನೇ ಮಾಡಿದ್ರು, ಈಗ ಜನರ ಮತ್ತು ಈ ನಮ್ಮ ಸ್ವಾಮೀಜಿಯವರ ನಿರ್ಧಾರ ಏನಿದೆ ಅದು ಸರ್ಕಾರ ಬಹುಶಃ ನನಗಿರೋ ಮಟ್ಟಿಗೆ ಸಿದ್ದರಾಮಯ್ಯ ಸಾಹೇಬ್ರವರು ಇವತ್ತು ಅದಕ್ಕೆ ಯಾವುದಕ್ಕೆ ಅವಕಾಶ ಕೊಡಲ್ಲ ಅಂತಕ್ಕಂಥ ನಂಬಿಕೆ ಇದೆ. ಜಾತಿ ಗಣಿತ ಅನ್ನೋಕ್ಕಿಂತ ಮುಖ್ಯವಾಗಿ ಆರ್ಥಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ಸರ್ವೆ, ಜಾತಿ ಗಣತಿ ಅಲ್ಲ ಸರ್, ಅಲ್ಲ ಅದು ಇರ್ಬೋದು, ಅದರಲ್ಲಿ ಕಾಲಮ್ನಲ್ಲಿ ಇದೆ, ಇಲ್ಲಂತ ನಾನು ಹೇಳಿಕ್ಕೆ ಹೋಗಲ್ಲ. ಬಟ್ ಏನಾಗಿದೆ ಉದ್ದೇಶ ಏನಂದರೆ ಇಷ್ಟು ವರ್ಷವರೆಗೆ ಆದರೂ ಕೂಡ ಯಾವುದೇ ಒಂದು ವರ್ಗದವರಿಗೆ ಸರ್ಕಾರದ ಸವಲತ್ತು ಸಿಕ್ಕಿದೇನೇ ಇಲ್ಲೋ, ಮೂಲಭೂತ ಸೌಕರ್ಯಗಳಿದೇನೇ ಇಲ್ಲೋ, ಅದನ್ನು ಗುರುತಿಸ್ಲಿಕ್ಕೋಸ್ಕರ ಇದು ಸಹಾಯ ಆಗ್ಬೋದಂತ ನನ್ನ ಭಾವನೆ ವೈಯಕ್ತಿಕ. ನೀವು ಹಿಂಗೆ ಅನಾಲಿಸಿಸ್ ಮಾಡಿದ್ರೆ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳಕ್ ಜಾತಿ ಗಣತಿ ಅದಕ್ಕಲ್ಲಿ ಏನು ಬೇಕಾಗಿಲ್ಲ. ಅಲ್ಪಸಂಖ್ಯಾತರು ಈಗ ಅವ್ರ ಹೆಸರೇ ಮುಖ್ಯಮಂತ್ರಿಗಳಾಗ್ಯಾರ. ಇನ್ನೂ ಒಂದು ಡಿಸೆಂಬರ್ ಬಂದ್ರೆ ಹೈಯೆಸ್ಟ್ ಅವರೇ ರಾಜ್ಯದಲ್ಲಿ. ಡಿಸೆಂಬರ್ ನಂತರ ಇರ್ತಾರ ಇಲ್ಲ? 100% ಇದ್ದಿದ್ದೇ ಇರ್ತಾರೆ. 5 ವರ್ಷ ಮುಗಿಸ್ತಾರೆ, 100% ಮುಗಿಸ್ತಾರೆ. ಈಗಾಗಲೇ ನಿಮಗೆ 16 ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಸೊ ಈ ಗ್ಯಾರಂಟಿ ಯೋಜನೆ ಏನಾದರೂ ಸಮರ್ಪಕವಾಗಿ ರಾಜ್ಯದಲ್ಲಿ ಜಾರಿಗೆ ಆಗಿದ್ದರೆ ಅದಕ್ಕೆ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಪಕ್ಷದ ಎಲ್ಲ ಮುಖಂಡರು. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆಲ್ಲ ಡೆವಲಪ್ಮೆಂಟಿಗೂ ಕೊಟ್ಟಿದ್ದಾರೆ. ಈಗ ವಿರೋಧ ಪಕ್ಷದವರೇ ಗ್ಯಾರಂಟಿ ಕೊಟ್ಟು ಡೆವಲಪ್ಮೆಂಟಿಗೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಕೊಟ್ಟಿದ್ದಾರೆ ಮನೆ ಬಜೆಟ್ನಲ್ಲಿ? ಸಿಂಗ್ಟಾಲೂರಿಗೆ 530 ಕೋಟಿ ಕೊಟ್ಟಿದ್ದಾರೆ. ಅಳವಂಡಿ, ಬಟ್ಟಿಗೇರಿ, ಬಾದರಬಂಡಿ, ನೌಲ್ಕಲ್ಮಟ್ಟಿಗೆ 246 ಕೋಟಿ ಕೊಟ್ಟಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ 100 crores ಕೊಟ್ಟಿದ್ದಾರೆ. ನಿಮಗೆ ಕೊಟ್ಟಂಗ ರಾಜ್ಯದೊಳಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಯಾವ ಶಾಸಕರಿಗೆ ಬಿಜೆಪಿಯಲ್ಲಿರೋ ಶಾಸಕರಿಗೆ ಕೊಟ್ಟಿಲ್ಲ ಸರ್. 1 ರೂಪಾಯಿ ಹಣ ಕೊಟ್ಟಿಲ್ಲ ಸರ್. ಈಗ ಹೇಳ, ನಾನು ಇಂದು ಬಿಜೆಪಿ ಆಗಿದ್ದೆ, ನಾನು 4 ವರ್ಷ ಬಿಜೆಪಿ ಆಗಿದ್ದೆ, ವಿರೋಧ ಪಕ್ಷದಾಗಿದ್ದೆ. ಬಿಜೆಪಿ ಸರ್ಕಾರ ಇದ್ದಾಗ 4 ವರ್ಷ ಒಂದೇ ಒಂದು ಮನೆ ಕೊಡ್ಲಿಲ್ಲ. ಕೊನೆ ವರ್ಷ 25 ಕೋಟಿ ಬಿಟ್ರೆ 3 ವರ್ಷ 1 ರೂಪಾಯಿ ಕೊಡ್ಲಿಲ್ಲ ನಮ್ಮ ಬಿಜೆಪಿಯವರು. ಆದ್ರೆ ನಮ್ಮ ಪಕ್ಷದವರು ಮೊನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಅವರಿಗೂ 25 ಕೋಟಿ ಮತ್ತು ಬಿಜೆಪಿಯವ್ರಿಗೂ ಕೂಡ ಹಣ ಕೊಡ್ತಕ್ಕಂಥ ಕೆಲಸ, ಕಾಂಗ್ರೆಸ್ನವ್ರಿಗೆ 25 ಕೋಟಿ, ಬಿಜೆಪಿಯವ್ರಿಗೆ 25 ಕೋಟಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸೊ ಡೆವಲಪ್ಮೆಂಟಿಗೂ ದುಡ್ಡಿದೆ, ಗ್ಯಾರಂಟಿಗೆ ದುಡ್ಡಿದೆ. ಮುಂದೆ ನಿಮಗೆ ರಾಜ್ಯದ ಜನರಿಗೆ ಹೆಚ್ಚು ಅನುಕೂಲ ಆಗ್ತದೆ. ಇದು 2ನೇ ವರ್ಷ ಅಂದರೆ ನಿಮ್ಗೆ 52,000 ಕೋಟಿ, ಒಂದು 39,000 ಕೋಟಿ ಎಷ್ಟಾಯಿತು? 91 ಮತ್ತು 3 ವರ್ಷ ಅಂದರೆ ಎಷ್ಟಾಗುತ್ತೆ? ಇನ್ನು ಇದಕ್ಕೆ ಎಷ್ಟು ಕರೆಕ್ಟ್? ಜನ ಖುಷಿ ಇದಾರೆ, ಐ ಅಗ್ರಿ. ಬಟ್ ನಿಮ್ಮ MLA ಖುಷಿ ಇಲ್ಲ ಸರ್. ಯಾವ್ದಾರ ನಿಮ್ಮ MLA ಬಹಳ ಜನ ಅನುದಾನ ಬಂದಿಲ್ಲ ಅಂತ ಕೇಳ್ರಿ. ಏನು ಅನುದಾನ ಈಗ ಕೊಟ್ಟಿದ್ದಾರಲ್ಲ, 50 ಕೋಟಿ ಕೊಟ್ಟಿದ್ದಾರೆ ಒಬ್ಬ MLAಗೆ, 50 ಕೋಟಿ ಕೊಟ್ಟಿದ್ದಾರೆ. ಈಗ ಮೇಲಿಂದ ಕೊಡ್ತಾ ಇದ್ದಾರೆ. ಯಾರು ಖುಷಿ ಅದಾರ? ಹಂಗೆ ಇರ್ತಾವ. ಒಂದು ಕಾರ್ಖಾನೆ ಬಗ್ಗೆ ನಮ್ಮೆಲ್ಲ ಪಕ್ಷದ ಮುಖಂಡರು, ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡರು, ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವ್ರನ್ನ, DK ಶಿವಕುಮಾರ್ ಅವ್ರನ್ನ ಮತ್ತು ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ರವ್ರನ್ನ ಮೀಟ್ ಮಾಡಿ ಈ ಕಾರ್ಖಾನೆ ಬಗ್ಗೆ, ನಮ್ಮ ಜನರಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವ್ರು ತಂದಿದ್ದೇವೆ. ಅವರು ಕೂಡ ಚೀಫ್ ಸೆಕ್ರೆಟರಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ, ಯಾಕಂದರೆ ಇವತ್ತು ನಗರ ಪ್ರದೇಶಕ್ಕೆ ಹತ್ತಿರ ಇರೋದ್ರಿಂದ ಸರಿ ಸುಮಾರು 1 ಲಕ್ಷ ಪಾಪ್ಯುಲೇಷನ್ ಇರೋದ್ರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಾರ್ದು ಅಂತೇಳಿ ಇವತ್ತು ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರು
ನಿಲ್ಲಿಸ್ತಕ್ಕಂಥ ಕೆಲಸ ಕೇಂದ್ರದ ಮಾಡಿದ್ದಾರೆ. ಪರಿಸರ ಇಲಾಖೆ ಕೇಂದ್ರದ ಪರಿಸರ ಇಲಾಖೆ ಪರ್ಮಿಷನ್ ಕೊಟ್ಟಿದೆ. ಈಗಾಗಲೇ ನೋಡಿದೆ ನಾನು ಫೇಸ್ಬುಕ್ಕಲ್ಲಿ ನಿಮ್ಮ ಪತ್ರಿಕೆಗಳಲ್ಲಿ, ಅದು 2024ರಲ್ಲೇ ತಗೊಂಡಿರ್ತಕ್ಕಂಥ ಒಂದು ಕಾಪಿ ಅಂತೇಳಿ ನನಗಿರ್ತಕ್ಕಂಥ ಮಾಹಿತಿ. ಈಗಾಗಲೇ ನಾವು ಅವ್ರ ಒಳಗಡೆ ಒಂದು ಸ್ಪಾಂಜ್ ಐರನ್ ಫ್ಯಾಕ್ಟ್ರಿ ಇದೆ, ಸೊ ಅದಕ್ಕೆ ಲಾರಿಗಳು ಓಡಾಡ್ತವೆ, ನಮ್ಮವರೆಲ್ಲ ಇಲ್ಲ ಕೆಲಸ ನಡೆದಿದೆ ಅಂತೇಳಿ ಎಲ್ಲ ಇದು ಮಾಡಿದ್ದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ನೇರವಾಗಿ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಚಟುವಟಿಕೆ ನಡೀಬಾರ್ದಂತಕ್ಕಂಥ ತಾಕೀತು ಮಾಡಿರ್ತಕ್ಕಂಥದ್ದು ನಿಮಗೂ ಕೂಡ ಗೊತ್ತಿದೆ. ಅದನ್ನು ನಾವು ಇನ್ನೊಮ್ಮೆ ನಮ್ಮೆಲ್ಲ ಜಿಲ್ಲೆಯ ನಾಯಕರು ಮತ್ತೊಮ್ಮೆ ಸೇರಿ ಅದನ್ನು ವಿರೋಧ ಮಾಡ್ತಕ್ಕಂಥ ಹಳೆ ಓಲ್ಡ್ ಕಾಪಿ ಹಾಕಿದ್ದಾರೆ. ಮಾಡಿದ್ದಾರೆ. ಈಗ ಒಂದು ಕಂಪ್ನಿ ಅಪ್ಲಿಕೇಶನ್ ಹಾಕಿದ ಮೇಲೆ, ಈಗ ನಾವು ಯಾವುದೇ ಕಂಪ್ನಿ ಅವ್ರಿಗೆ ಇಲ್ಲಿ ಸಿಚುವೇಶನ್ ಗೊತ್ತಿಲ್ಲ, ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ, ಇದು ನಗರಕ್ಕೆ ಹತ್ರ ಐತೆ ಅನ್ನೋದು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ, ಕ್ಲಿಯರ್ ಮಾಡಿರ್ತಾರೆ. ಸೊ ಇಲ್ಲಿ ವಿರೋಧ ಬಂದ ಮೇಲೆ ರಾಜ್ಯ ಸರ್ಕಾರ ಮತ್ತು ಇಸಿ ಕೊಡೋದು ಕೇಂದ್ರ ಸರ್ಕಾರದವ್ರಿಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡೋದು. ಸಿಎಂ ಅವ್ರ ಪತ್ರ ಬರೆಯೋದಲ್ಲ ಸರ್ ಈ ರೀತಿ ಇದೆ? ಈಗ ಗಮನಕ್ಕೆ ತರ್ತೀವಿ ಅಂದ್ರೆ ಈಗ ಮೊನ್ನೆ ನೀವು ಮೊನ್ನೆ ನೀವು ನೋಡಿದ ಗಮನಕ್ಕೆ ತರ್ತೀವಿ, ತಂದು ಅದನ್ನು ಕೂಡ ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ನೀವು 2024 ಪತ್ರ ಬಂದಿದ್ದು ಯಾವೆಲ್ಲ ಹೋರಾಟ ಆಯಿತು, ಬಂದ್ಗಳೆಲ್ಲ ಆಯಿತು. ಈಗ ಅವರು ಒಂದೇನೋ ತಂತ್ರ ಮಾಡ್ತಾ ಇರುತ್ತೆ ಒಂದು ಆರೋಪ ಇದೆ. ಏನಂದರೆ ಈಗ ಇತ್ತೀಚೆಗೆ 1 ವರ್ಷ ಆದಮೇಲೆ ಇದನ್ನು ಅವ್ರು ಮೀಡಿಯಾಗೆ ಬ್ರೀಫ್ ಮಾಡಿದ್ದಾರೆ, ಸುದ್ದಿ ಸಂಸ್ಥೆ ಹೇಳ್ತಿಲ್ಲ. ಅದು ಇಲ್ಲ, ಜನರ ರಿಯಾಕ್ಷನ್ ಯಾವ ರೀತಿ ಇದೆ ಅನ್ನೋ ತಿಳ್ಕೊಳ್ಳಿಕ್ಕೆ ಮಾಡಿದ ತಂತ್ರ ಅನ್ನೋಂಥದ್ದು ಭಾಗ ಇದೆ. ರಿಯಾಕ್ಷನ್ ಏನು ಎಲ್ಲರೂ ಈಗ ಪಕ್ಷ ಹೋರಾಟ ಆದಮೇಲೆ ಮತ್ತೆ ಏನೋ ಬೇರೆ ನೀವು ಸಿಎಂ ಅವರಿಂದ ಫೋನ್ ಮಾಡಿಸಿದ್ರಿ, ಈಗ ವರ್ಕ್ ಟಾಪ್ ಆಗಿದೆ. ಈಗ 1 ತಿಂಗಳ ಆದಮೇಲೆ ಅವರು ಈಗ ಅನುಮತಿ ಸಿಕ್ಕಿದೆ ಅನ್ನೋದನ್ನು ಮತ್ತೆ ಮರೋ ಹೇಳಿದ್ದಾರೆ. ಅವರು ಈ ಜನರ ಪ್ರತಿಕ್ರಿಯೆ ಅಥವಾ ಜನಪ್ರತಿನಿಧಿ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದು ತಂತ್ರದ ಭಾಗ ಅಂತ ಇದ್ದಾರೆ. ಈಗ ಅವ್ರು ಏನೇ ಮಾಡಿದ್ರು, ಈಗ ಜನರ ಮತ್ತು ಈ ನಮ್ಮ ಸ್ವಾಮೀಜಿಯವರ ನಿರ್ಧಾರ ಏನಿದೆ ಅದು ಸರ್ಕಾರ ಬಹುಶಃ ನನಗಿರೋ ಮಟ್ಟಿಗೆ ಸಿದ್ದರಾಮಯ್ಯ ಸಾಹೇಬ್ರವರು ಇವತ್ತು ಅದಕ್ಕೆ ಯಾವುದಕ್ಕೆ ಅವಕಾಶ ಕೊಡಲ್ಲ ಅಂತಕ್ಕಂಥ ನಂಬಿಕೆ ಇದೆ.